ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭವಾನಿ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗಲ್ಲಿ ಸೀರೆ ಕುಚ್ಚು ಯಾವ್ಯಾವ ಡಿಸೈನ್ ಹಾಕಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ವಾರದಲ್ಲಿ ನಾನು ಎಷ್ಟು ಸೀರೆ ಕುಚ್ಚನ್ನ ಹಾಕಿದ್ದೀನಿ, ಇದಕ್ಕೆ ಎಷ್ಟು ಪ್ರೈಸ್ನ ನಾನು ತೊಗೋತೀನಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಸಿಂಪಲ್ ಕ್ರೋಶೆ, ಚೆನ್ನಾಗೇ ಕಾಣಿಸ್ತಾ ಇದೆ. ಕ್ರೋಶ ಅಂದರೆ ಸಿಂಪಲ್ ಏನಿಲ್ಲ, ಇದು ಮಾಮೂಲಿ ಗ್ರ್ಯಾಂಡಾಗಿದೆ. ಅವರು ಮಣಿ ಜಾಸ್ತಿ ಬೇಡ ಅಂತ ಹೇಳಿದರು, ಹಂಗಾಗಿ ಮಣಿನ ನಾನು ಜಾಸ್ತಿ ಹಾಕಿಲ್ಲ. ಇದು ಮನೆ ಹತ್ರ ಕೊಟ್ಟರೆ ನಮಗೆ ಏನು ಬೆನಿಫಿಟ್ ಇರುತ್ತೆ, ಟೈಲರ್ ಹತ್ರ ಕೊಟ್ಟರೆ ಏನು ಬೆನಿಫಿಟ್ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಮನೆ ಹತ್ರ ತೊಗೋತೀವಿ ಅಂದರೆ ಒಂದು ಬೇಬಿ ಕುಚ್ಗೆ 250-200 ರೂಪಾಯಿ ನಾವು ಕೇಳ್ತೀವಿ. ಅಂದರೆ ಅವರು ನಮಗೆ ಇಷ್ಟು ಸೀರೆ ಅಂದರೆ ಜಾಸ್ತಿ ಸೀರೆ ಕೊಟ್ಟಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ನಮ್ಮ ಹತ್ರನೂ ಕೇಳ್ತಾರೆ. ನಾವು 200 ರೂಪಾಯಿನ ತೊಗೋಬೋದು, ಅಂದರೆ 180 ರೂಪಾಯಿನಾದ್ರೂ ತೊಗೋಬೋದು ನಾವು ಬೇಬಿ ಕುಚ್ಗೆ. ಈ ಕ್ರೋಶದಕ್ಕೆ ನಾವು ತಗೊಳ್ಳೋದು, ನಾವು ಟೈಲರ್ ಹತ್ರ ತಗೋತೀವಿ ಅಂತಂದರೆ ಅವ್ರು ನಮ್ಗೆ 400 ರೂಪಾಯಿ ಕೊಡ್ತಾರೆ. ಅವರು 450-500 ರೂಪಾಯಿನೇ ಹೇಳಿರ್ತಾರೆ, 500 ರೂಪಾಯಿ ಹೇಳಿರ್ತಾರೆ ಅವ್ರಿಗೆ ಅಂತಂದರೆ. ಈಗ ನಾವೇ ಆದರೂ ಅಷ್ಟೇ, ಹೆಣ್ಮಕ್ಳು ಒಂದು ಅಂಗಡಿಗೆ ಹೋದರೆ ಚೌಕಾಸಿ ಮಾಡೇ ಮಾಡ್ತೀವಿ, ಒಂದು ಬಟ್ಟೆನೇ ಆಗಲಿ ಒಂದು ಏನೇ ಆಗಲಿ. ಆ ರೀತಿ ಅವರು ಅಷ್ಟೇ, ಇದೂ ಅಷ್ಟೇ. ಟೈಲರ್ ಹತ್ರ ನಾವು ಹಾಕ್ಕೊಡ್ತೀವಿ ಅಂದರೆ 450 ರೂಪಾಯಿಗೆ ಹಾಕ್ಕೊಡ್ತೀವಿ. ಅವರು ಒಂದು 600 ರೂಪಾಯಿ ಹೇಳಿರ್ತಾರೆ, ನಾವು 450 ಕೊಟ್ಟಿರ್ತೀವಿ ಅಂದರೆ ಅವರು ಒಂದು 600 ರೂಪಾಯಿ ಹೇಳಿರ್ತಾರೆ. ಅಂದರೆ ಅವ್ರಿಗೂ ಅಲ್ಲೇ ಒಂದು 150 ರೂಪಾಯಿ ಸಿಗಬೇಕು ಅನ್ನೋ ಥರ ಹೇಳಿರ್ತಾರೆ. ಈಗ ನಾವು ಚೌಕಾಸಿ ಮಾಡೋದ್ರಿಂದ ನಾವು ಒಂದು 50 ರೂಪಾಯಿ ಕಮ್ಮಿ ಮಾಡ್ತೀವಿ ಒಂದು ಸೀರೆಯಿಂದ. ಅದರಲ್ಲಿ ಅವ್ರಿಗೊಂದು ಸೀರೆಗೆ ಒಂದು ಕ್ರೋಶದಲ್ಲಿ ಒಂದು 100 ರೂಪಾಯಿನಾದರೂ ಸಿಗುತ್ತೆ. ಒಬ್ಬೊಬ್ಬರು ಎಷ್ಟು ಇಡ್ತಾರೆ ಅಂತ ಅವ್ರ ಮೇಲೆ ಡಿಪೆಂಡು. ಒಬ್ಬೊಬ್ಬರು 150 ಇಟ್ಕೊಂಡಿರ್ತಾರೆ, ಒಬ್ಬೊಬ್ಬರು 200 ರೂಪಾಯಿನೂ ಇಟ್ಕೊಂಡಿರ್ತಾರೆ, ಒಬ್ಬೊಬ್ಬರು 50 ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಇಟ್ಕೊಂಡಿರ್ತಾರೆ. ಅವ್ರು ಏನು ಅಂತಂದರೆ ನಮಗೆ ರೆಗ್ಯುಲರಾಗಿ ಕೊಡೋದ್ರಿಂದ ನಾವು ಅವ್ರಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಟ್ರೆ ನಮಗೆ ಜಾಸ್ತಿ ಸೀರೆ ಬಂದೇ ಬರ್ತವೆ. ಹಂಗಾಗಿ ನೀವು ಅಷ್ಟೇ ಫಸ್ಟ್ ಸ್ಟಾರ್ಟಿಂಗು ಯಾರೇ ಆದರೂ ಅಷ್ಟೇ ಕಮ್ಮಿಗೆ ತೊಗೊಳ್ಳಿ. ಕ್ರೋಶದೇ ಆಗಲಿ ಬೇಬಿ ಕುಚ್ಚೆ ಆಗಲಿ, ಟೈಲರ್ಗಳ ಹತ್ರ ಚೆನ್ನಾಗಿ ಹಾಕಿದ್ರೆ ಸೀರೆಗಳು ರೆಗ್ಯುಲರಾಗಿ ಬರ್ತವೆ. ಮನೆ ಹತ್ರ ನಾವು ಈಸ್ಕೋತೀವಿ ಅನ್ನೋದು ಅದು ಸುಳ್ಳು. ಜಾಸ್ತಿ ಸೀರೆಗಳು ಬರೋಲ್ಲ ಮನೆ ಹತ್ರ, ಯಾರೇ ಆದ್ರೂ ಅಷ್ಟು ಕೊಡೋಲ್ಲ. ಟೈಲರ್ಗಳು ಅಂತಂದರೆ ಫಿಕ್ಸ್ ಆಗಿರ್ತಾರಲ್ವ, ಅವರೇ ನಮಗೆ ಜಾಸ್ತಿ ಸೀರೆಗಳು ಕೊಡೋದು. ಒಂದು 50 ರೂಪಾಯಿ ಕಮ್ಮಿ ಆದರೂ ಪರವಾಗಿಲ್ಲ, ಅಂದರೆ ಎನಿ ಟೈಮ್ ಸೀರೆಗಳು ಬರ್ತಾನೆ ಇರ್ತಾವಲ್ವ ಸೀಸನ್ ಇದ್ದಾಗ. ಹಂಗಾಗಿ ಟೈಲರ್ ಹತ್ರ ನಾನು ಕಮ್ಮಿನೇ ತೊಗೊಳ್ಳೋದು. ನಾನು 250 ರೂಪಾಯಿ ಹೇಳಿದ್ರೆ ನಮ್ಗೆ ಅವರು 180-200 ರೂಪಾಯಿ ಕೊಡ್ತಾರೆ. ಹಿಂಗೆ 250 ರೂಪಾಯಿ ಹೇಳಿದ್ರೆ ಅವರು ಒಂದು 50 ರೂಪಾಯಿ ಕಮಿಷನ್ ಅಂತ ಇಟ್ಕೊಂಡಿರ್ತಾರೆ. ಅವರು ಜಿಗ್ಜಾಕ್ ಮಾಡಿರ್ತಾರಲ್ವ, ಜಿಗ್ಜಾಕು ಎಲ್ಲ ಹೋದರೆ ಅವ್ರಿಗೂ ಒಂದು 50 ರೂಪಾಯಿ ಸಿಗುತ್ತೆ ಅಷ್ಟೇ. ಕ್ರೋಶದಲ್ಲಿ 100 ರೂಪಾಯಿ ಇಟ್ಕೊಂಡಿದ್ರು ಅವ್ರಿಗೂ ಒಂದು 50 ರೂಪಾಯಿನೇ ಸಿಗೋದು. ಕ್ರೋಶದಲ್ಲಿ ಜಾಸ್ತಿ ಇಟ್ಕೊಳ್ಳೋರು ಇರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅಂದರೆ ನಮಗೆ ಕೊಡೋ ಟೈಲರ್ಗಳೆಲ್ಲ 100 ರೂಪಾಯಿ 150 ರೂಪಾಯಿ ಹಿಂಗೆ ಇಕ್ಕಿರ್ತಾರೆ. ನಾವೇ ಆದರೂ ಚೌಕಾಸಿ ಮಾಡೇ ಮಾಡ್ತೀವಿ. ಅದರಲ್ಲಿ ಒಂದು 50 ರೂಪಾಯಿ ಕಮ್ಮಿ ಅಂದ್ರೂ ಒಂದು ಕ್ರೋಶದಕ್ಕೆ ಒಂದು 100 ರೂಪಾಯಿ ಸಿಕ್ಕಿರ್ಬೋದು. ಇಲ್ಲ ಅಂತಂದರೆ ಅದಕ್ಕೆ ಜಿಗ್ಜಾಕ್ ಮಾಡಿರ್ತೀವಿ, ಜಿಗ್ಜಾಗ್ದು ಹೋದ್ರೆ ಅದು ಒಂದು 20 ರೂಪಾಯಿ ಹೋದರೆ ಒಂದು 80 ರೂಪಾಯಿ ಸಿಗುತ್ತೆ. ಅದರಲ್ಲೂ ಕಮ್ಮಿ ಮಾಡೋರು ಮಾಡೇ ಮಾಡ್ತಾರೆ. ಈಗ ಒಟ್ಟಿಗೆ ಒಂದು ಬ್ಲೌಸು ಅಂದರೆ ಇಷ್ಟು ಸ್ಟಿಚ್ ಮಾಡಿರ್ತೀವಿ, ನಾವು ಜಾಸ್ತಿ ತೊಗೊಂಡಿದ್ದೀವಿ, ನಿಮ್ಮ ಹತ್ರ ಟೈಲರ್ ಹತ್ರ ಮಾಡಿಸಿದ್ದೀವಿ ಬ್ಲೌಸು ಎಲ್ಲನೂ ಅಂದ್ಬಿಟ್ಟು ಅವ್ರು ಇನ್ನೂ ಕಮ್ಮಿನೂ ಮಾಡಿಸ್ಬೋದು. ಅಂದರೆ ಮನೆ ಹತ್ರ ಜಾಸ್ತಿ ಸಿಗೋದಕ್ಕಿಂತ ಟೈಲರ್ ಹತ್ರ ಸಿಗುತ್ತೆ. ಟೈಲರ್ಗೆ ಅಂದರೆ ಏನಿಲ್ಲ ಅಂದರೂ ಒಂದು ಸೀರೆಯಿಂದ ಒಂದು 50 ರೂಪಾಯಿ 60 ರೂಪಾಯಿ ಸಿಗ್ಬೋದು. ಸಿಗೋರು ಜಾಸ್ತಿ ಸಿಗೋರಿಗೆ ಒಂದು 100 ರೂಪಾಯಿ ಸಿಗ್ಬೋದು. ನಾನು ಗೊತ್ತಿರೋ ಪ್ರಕಾರ ಇನ್ನೂ ಜಾಸ್ತಿ ತೊಗೋತಾರೆ ಅಂದರೆ ಯಾರೂ ಅಷ್ಟು ಇಟ್ಕೊಳ್ಳಲ್ಲ. ಜಾಸ್ತಿನ ಅಷ್ಟೊಂದು ಕ್ರೋಶದಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಹಾಕ್ಕೋತೀವಿ, ನಾವೇ ಬೇಬಿ ಕುಚ್ಚು ಹಾಕೋತೀವಿ ಅಂತ ಅನ್ನೋರಿರ್ತಾರೆ. ಅಂದರೆ ಜಾಸ್ತಿ ರೇರು ಅಂದರೆ ಮದುವೆ ಫಂಕ್ಷನ್ಗಳಿಗೆ ಹಾಕ್ಸೋರಿದ್ರೆ ಹಾಕ್ಸ್ತಾರೆ ಕ್ರೋಶದನ್ನ. ಇದು ಅಷ್ಟೇ ಮದುವೆ ಸೀರೆಗಳೇನೆ ಇವನು. ಅಂದರೆ ಮದುವೆ ಮನೆಯವರು ಹುಡುಗಿಯವಲ್ಲ ಅನಿಸ್ತದೆ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ. ಯಾರೋ ಜಾಸ್ತಿ ಮಣಿಗಳು ಬೇಡ ಅಂತ ಅಕ್ಕ ತಂಗಿರ್ದು ಒಂದೇ ಥರ ಸೀರೆನ 2 ಸೀರೆಗೆ ಒಂದೇ ಥರ ಡಿಸೈನ್ನ ಹಾಕ್ಸ್ಕೊಂಡಿದ್ದಾರೆ. ಇನ್ನೊಂದಕ್ಕೆ ಬೇರೆ ಡಿಸೈನ್ ಹಾಕಿರೋದು ನಾನು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಮಣಿ ಇಲ್ಲದೆ ಹೋದ್ರೂ ಲುಕ್ಕಾಗಿ ಕಾಣಿಸ್ತೈತೆ. 3 ಸೀರೆಗಳನ್ನೂ ಹಾಕಿದ್ದೀನಿ, ಇನ್ನೊಂದು ಬೇಬಿ ಕುಚ್ಚು ಇನ್ನೊಂದು ಹಾಕಿದ್ದೀನಿ. ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಇಡಬೇಕು. ಫೋಲ್ಡ್ ಯಾವ ರೀತಿ ಮಾಡ್ತೀವೋ ಆ ರೀತಿ ಚೆನ್ನಾಗಿ ಲುಕ್ಕಾಗೂ ಕಾಣಿಸುತ್ತೆ. ಈ 3 ಸೀರೆ ಕೊಟ್ಟಿರೋದು ನೋಡಿ. ಇದೊಂದು ಸೀರೆ, ಇದು ಫಸ್ಟ್ ತೋರಿಸಿದ್ನಲ್ಲ ನಾನು ಆವಾಗಲೇ, ಅದು ಇದೆಲ್ಲ 400 ರೂಪಾಯಿ ನಾನು ಹೇಳಿರೋದು ಟೈಲರ್ಗಳಿಗೆ. 400 ರೂಪಾಯಿ ಅಂದರೆ 4 ಸೀರೆ ಒಂದು ವಾರದಲ್ಲಿ ನಾನು ಹಾಕಿರೋದು. ಸೀರೆಗಳು ಮದುವೆ ಸೀಸನ್ ಇದ್ದರೆ ಬಂದೇ ಬರುತ್ತೆ. ನೀವು ಅಷ್ಟೇ ಟೈಲರ್ಗಳಿಗೆ ಫಸ್ಟು ಸ್ಟಾರ್ಟಿಂಗು ಕಮ್ಮಿನೇ ಹಾಕ್ಕೊಡಿ, ಆಮೇಲೆ ಹೋಯ್ತಾ ಆಮೇಲೆ ಅವರೇ ಕೊಡ್ತಾರೆ. ಸ್ಟಾರ್ಟಿಂಗೇ ನಮ್ಗೆ ಅಷ್ಟೇ ಬೇಕು, ನಮ್ಗೆ ಇಷ್ಟೇ ಬೇಕು ಅಂದರೆ ಅವ್ರು ಯಾವ ರೀತಿ ಹಾಕ್ತಾರೆ ಅನ್ನೋದು ಅವ್ರಿಗೂ ಭಯ ಇದ್ದೇ ಇರ್ತದೆ. ಸೀರೆ 1000 ರೂಪಾಯಿ ಸೀರೆಗಳನ್ನ ನಮ್ಮ ಹತ್ರ ಅವ್ರು ಕೊಟ್ಬಿಟ್ಟು ಹೋಗಿರ್ತಾರೆ ಅಂತಂದರೆ ನಮಗೂ ಅವ್ರಿಗಿಂತ ಹೆಚ್ಚಾಗಿ ನಮಗೂ ಭಯ ಇದ್ದೇ ಇರುತ್ತೆ. ಹಂಗಾಗಿ ಸೀರೆಗಳನ್ನ ಅಷ್ಟೇ ಅಕ್ಕಪಕ್ಕ ಕಾಪಿನೇ ಆಗಲಿ ಟೀನೇ ಆಗಲಿ ಇಲ್ಲ ಎಣ್ಣೆ ಹಾಕೊಂಡಿರ್ತವೆ ಮಕ್ಳುಗಳು. ಈಗ ನಾವೇ ಆದರೂ ಅಷ್ಟೇ ತಲೆಗೆ ಎಣ್ಣೆ ಹಾಕ್ಕೊಂಡಿರ್ತೀವಿ, ಮಕ್ಳುಗಳೇ ಅಷ್ಟೇ ಆದರೂ ಪಕ್ಕದಲ್ಲಿ ಬರ್ತವೆ ಮನೆಗೆ ಕೊಡ್ತವೆ ಮಕ್ಳುಗಳು.
ಆವಾಗ ಮಲಿಕೊಂಡಾಗ ನಾವು ಕುಚ್ಚು ಹಾಕೋ ಟೈಮ್ಗೆ ಏನಾರ ಮಕ್ಳುಗಳೇನಾರ ಅಳ್ಕೊಂಡು ಏನಾರು ಪಕ್ಕದಲ್ಲಿ ಬಂದರು ಅಂದರೆ ಸ್ವಲ್ಪನಾದರೂ ಎಣ್ಣೆ ಆಯಿತು ಅಂದರೆ ನಾವು ಕೈಯಿಂದ 10,000 20,000 ರೂಪಾಯಿ ಸೀರೆಗಳು ಜಾಸ್ತಿ ಕಾಸ್ಟ್ಲಿಯೂ ಬರ್ತವೆ, ಕಮ್ಮಿಯೂ ಬರ್ತವೆ. ಅಂದರೆ ಒಬ್ರಿಗೆ ಒಪ್ತಾರೆ, ಒಬ್ರು ಒಪ್ಪಲ್ಲ. ಹಂಗಾಗಿ ಏನು ಮಾಡಬೇಕು, ಏನೇ ಆಗಲಿ ತಿನ್ನೋದೇ ಆಗಲಿ ಎಲ್ಲನ ದೂರ ಇಟ್ಕೋಬೇಕು. ಇಲ್ಲ ಫಸ್ಟು ನಾವು ತಿಂದ್ಬಿಟ್ಟು ಆಮೇಲೆ ಮುಗಿಸ್ಬೇಕು, ಇಲ್ಲ ಮುಗಿಸಾದ್ಮೇಲೆ ನಾವು ತಿನ್ನಬೇಕು. ಪಕ್ಕದಲ್ಲಂತೂ ಏನೇ ಆಗಲಿ ಎಣ್ಣೆ ಗಿಣ್ಣೆ ಏನು ಇಕ್ಕೊಳ್ಳೋಕೆ ಹೋಗಬೇಡಿ. ಆ ರೀತಿ ನಾನು ಎಷ್ಟೋ ಜನ ನೋಡಿದ್ದೀನಿ, ಎಲ್ಲೋ ಒಬ್ಬರು ನೋಡಿದ್ದೀನಿ ನಾನು. ಜನ ಅಂದರೆ ಜಾಸ್ತಿ ಜನ ನೀನು ನೋಡಿಲ್ಲ, ಒಬ್ಬರು ನೋಡಿದ್ದೀನಿ. ಸೀರೆ ಆ ರೀತಿ ಮಾಡಿದ್ರೆ ಅವ್ರು ತಿರ್ಗಾ ನಮಗೆ ಸೀರೆಗಳನ್ನ ಕೊಡಲ್ಲ. ಟೈಲರ್ಗೂ ಇದರಿಂದ ಏನು ಬೆನಿಫಿಟ್ ಇರಲ್ಲ. ಮಾಮೂಲಿ ಅವ್ರಿಗೆ ಬ್ಲೌಸ್ ಹೊಲಿಸ್ತಾರಲ್ವ, ಕುಚ್ಚು ಇಲ್ಲೇ ಹಾಕ್ಸ್ಕೊಡಿ ಅಣ್ಣ ಅಂತ ಕೇಳಿರ್ತಾರೆ. ಆ ರೀತಿ ಅವರು ಒಪ್ಕೋತಾರೆ. ಅವ್ರಿಗೂ ಒಂದು ಸೀರೆ ಒಂದು 50 ರೂಪಾಯಿ 100 ರೂಪಾಯಿ ಸಿಗ್ಬೋದೇನೋ ಅಷ್ಟೇ. ಈ ರೀತಿ ಏನಾದರೂ ಎಣ್ಣೆ ಗಿಣ್ಣೆ ಮಾಡಿದ್ರೆ ಅವ್ರಿಗೆ ಬರೋ ಟೈಲರ್ಗಳ್ಗೆ ಅವರು ಬರೋದಿಲ್ಲ, ಹೊರ್ಟೋಯ್ತಾರೆ. ಹಂಗಾಗಿ ನೀವು ಅಷ್ಟೇ ಕೊಟ್ಟಿರೋ ಥರ ಚೆನ್ನಾಗಿ ಹಾಕಿ, ಅವ್ರು ಚೆನ್ನಾಗಿ ಕೊಡ್ತಾರೆ. ನಾನು ಬೇಬಿ ಕುಚ್ಚು ಯಾವ ರೀತಿ ಹತ್ತತ್ರಕ್ಕೆ ಹಾಕಿದ್ದೀನಿ, ಜಾಸ್ತಿ ದೂರಕ್ಕೆ ಹಾಕಿದ್ರೆ ಅಷ್ಟು ಲುಕ್ ಇರಲ್ಲ, ಹತ್ತತ್ರನೇ ಕೇಳ್ತಾರೆ ಇವಾಗ ಎಲ್ಲಾದ್ರೂ. ಅದಕ್ಕೋಸ್ಕರ ನಾನು ಹತ್ತತ್ರಕ್ಕೇ ಹಾಕಿದ್ದೀನಿ. 5 ಮನೆ ಹಾಕಿ ನಾನು ಹಾಕಿರೋದು. ಇದು ಮಾತ್ರ ಹತ್ರದಿಂದ ನೋಡಿದ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.